ಶಾಲೆ ಅಂತ ಹೇಳಿದ್ರೆ ಶಾಲೆ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಇರ್ತೈತಿ. ಅಲ್ಲಿನೇ ಬಸ್ನಿಂದ ಮಕ್ಕಳನ್ನ ಇಳಿಸಿ ಹೋಗ್ಬಿಡ್ತಾರ. ಆ ಮಕ್ಕಳು 3 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಕನ್ನಡ ಶಾಲೆಗೆ ಹೋಗಬಾರ್ದಪ್ಪ ಅನ್ನಂತ ಪರಿಸ್ಥಿತಿ ಆ ಗಡಿ ಭಾಗದಲ್ಲಿ ಇರತಕ್ಕಂತ ಕನ್ನಡ ಶಾಲೆಗಳಿಗೆ ಕಳಿಸ್ತಕ್ಕಂತ ಮಕ್ಕಳ ತಂದೆ ತಾಯಿಗಳ ಒಂದು ಆತಂಕದ ಮನೋಭಾವನೆ ಅದ. ಅದರ ನಿಟ್ಟಿನಲ್ಲಿ ಇವತ್ತ ಸರ್ಕಾರಗಳು ಸಹ ಇವತ್ತ ಮಕ್ಕಳನ್ನ ಶಾಲೆಯ ಏನು ಒಂದು ಶಾಲೆಗೆ ಸಮೀಪ ಇರುವ ರೀತಿಯಲ್ಲಿ ಮಕ್ಕಳನ್ನ ಇಳಿಸಿ ಹೋಗುವಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಇದೆ. ಅದೇ ರೀತಿ ನಾವು ಹೆಚ್ಚು ಹೆಚ್ಚು ಕನ್ನಡಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಹೆಚ್ಚು ಸಂಸ್ಕಾರಯುತವಾದಂತ ಶಿಕ್ಷಣವನ್ನ ನಾವು ಕೊಡಬೇಕಾಗಿದೆ. ಬಹಳಷ್ಟು ಹಿರಿಯರು ಮಾತನಾಡ್ತಾ ಇದ್ರು, ಸಂಸ್ಕಾರಯುತ ಶಿಕ್ಷಣಗಳು ಇವತ್ತ ಮೌಲ್ಯಾಧಾರಿತ ಶಿಕ್ಷಣಗಳು ಇವತ್ತ ನಮಗೆ ಕೈಗೆ ನೆಗಳ್ತಾ ಇಲ್ಲ. ಇದರಿಂದ ಎಲ್ಲೇ ಒಂದ್ ಕಡೆ ನಮ್ಮ ಮಕ್ಕಳು ದಾರಿ ತಪ್ಪುವ ರೀತಿಯಲ್ಲಿ ನಡೆದಾಡ್ತಾ ಇದೆ. ನಮ್ಮ ಮಕ್ಕಳು ಎಲ್ಲೇ ಒಂದ್ ಕಡೆ ಬೇರೆ ದಾರಿಯನ್ನು ಹಿಡಿಯುವಂತ ಒಂದು ಏನು ವಿಚಾರಕ್ಕೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಮೂಲಭೂತವಾದ ಸೌಕರ್ಯಗಳನ್ನ ಕನ್ನಡ ಶಾಲೆಗಳಿಗೆ ಕೊಟ್ಟಾಗ ಮಾತ್ರ ಇವತ್ತ ಆ ಕೆಲಸ ಪ್ರಾರಂಭ ಆಗ್ತದೆ ಅನ್ನಂಥದ್ದು ನನ್ನ ವಿಚಾರ. ಅದ್ರ ಜೊತೆಗೆ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳು ಇವತ್ತ ನಾವು ನೀವು ಕೂಡ ಉಳಿಸಬೇಕಾಗಿದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳಾದಂತ ನೀರಿರ್ಬೋದು, ಕಟ್ಟಡಗಳು ಇರ್ಬೋದು, ಅದರ ಜೊತೆಗೆ ಶಿಕ್ಷಕರು ಇರ್ಬೋದು, ಅದ್ರ ಜೊತೆಗೆ ಗ್ರಂಥಾಲಯ ಇರ್ಬೋದು, ಅದ್ರ ಜೊತೆಗೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅದ್ರ ಜೊತೆಗೆ ಕನ್ನಡ ಮಾಧ್ಯಮದ ಶಿಕ್ಷಕರು ಇರ್ಬೋದು. ಇಂಥ ಹಲವಾರು ವಿಷಯಗಳನ್ನ ಅವರಿಗೆ ನಾವು ಕೊಟ್ಟಾಗ ಮಾತ್ರ ಇಲ್ಲಿ ಕರ್ನಾಟಕದಲ್ಲಿಯೇ ಇವತ್ತ ಕನ್ನಡ ಶಾಲೆಗಳು ಕಡಿಮೆ ಆಗುವ ರೀತಿಯಲ್ಲಿ ಇದ್ದಾಗ ಗಡಿಭಾಗದ ಜನರ ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಕನ್ನಡವನ್ನ ಉಳಿಸುವುದರ ಸಲುವಾಗಿ ಮತ್ತು ಅವರ ಆತ್ಮಗೌರವಕ್ಕೆ ಎಲ್ಲಿಯೂ ಸಹ ಧಕ್ಕೆ ಬರದ ರೀತಿಯಲ್ಲಿ ನಾವು ಇವತ್ತ ನಡೆಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಇರುವುದರಿಂದ ನಾವು ನೀವು ಕೂಡಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಆ ಭಾಗದ ಎಲ್ಲೋ ಒಂದ್ ಕಡೆ ಯಾರೋ ತಪ್ಪಿನಿಂದ ಇವತ್ತೇನು ನನ್ನ ಅಣ್ಣ ತಮ್ಮಂದಿರು ಅಲ್ಲಿ ಇದ್ದಾರಲ್ಲ, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸಗಳಾಗಬೇಕು. ಅವರಿಗೆ ಕರ್ನಾಟಕದ ನಾವೇನಿದ್ದೇವೆ ಕನ್ನಡಿಗರು ಇದ್ದೇವಲ್ಲ, 6 ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಕನ್ನಡದ ಪಾಠ ಮತ್ತು ಏನು ಪ್ರವಚನ ಮಾಡ್ತಾ ಇದ್ದಿರಲಿಲ್ಲ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನಂತ ಒಂದು ಸಂದೇಶವನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ವೇದಿಕೆಯ ಮುಖಾಂತರ ನಾವು ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ರೆ ಮಾತ್ರ ಹಳ್ಳಿಗಳಲ್ಲಿ ಇರ್ಬೋದು, ಗಡಿಗಳಲ್ಲಿ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿರ್ಬೋದು ಕನ್ನಡ ಶಾಲೆಗಳು ಉಳಿತಾವು ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.